ಮೂಡಿಗೆರೆಯಲ್ಲಿ ಸಾರ್ವಜನಿಕ ಶ್ರೀ ಹಿಂದೂ ಮಹಾಸಭಾ ಗಣಪತಿ ಸೇವಾ ಸಮಿತಿ ಲಾಂಛನ ಬಿಡುಗಡೆ. ಭಾರತೀಯರಿಗೆ ದೇಶದ ಮೇಲೆ ಭಕ್ತಿ ಮೂಡಿಬೇಕು. ಪ್ರಮೋದ್ ಮುತಾಲಿಕ್. ಈ ದೇಶದ ಪ್ರತಿಯೊಬ್ಬ ಭಾರತೀಯರಿಗೆ ದೇಶದ ಮೇಲೆ ಭಕ್ತಿ ಮೂಡಿದಾಗ ಮಾತ್ರ ನಮ್ಮ ದೇಶ ಇತರೆ ರಾಷ್ಟ್ರಕ್ಕಿಂತ ಬಲಿಷ್ಠಗೊಳ್ಳಲು ಸಾಧ್ಯವೆಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದರು. ದೇಶದಲ್ಲಿ ಭ್ರಷ್ಟಾಚಾರ, ಅಧರ್ಮೀಯತೆ, ರಾಷ್ಟ್ರದ್ರೋಹ ತೊಲಗಿಸಬೇಕು. ನಮ್ಮ ಜಿಲ್ಲೆ, ರಾಜ್ಯ, ದೇಶ ಯಾವ ಸ್ಥಿತಿಯಲ್ಲಿ ಸಾಗುತ್ತಿದೆ ಎಂದು ಗಮನಿಸುತ್ತಿರಬೇಕು. ಇಲ್ಲವಾದರೆ ಮತ್ತೊಂದು ಪಾಕಿಸ್ತಾನ ನಿರ್ಮಾಣಗೊಳ್ಳುವ ಅಪಾಯವಿದೆ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಸೇರಿದಂತೆ ಅನೇಕ ಮಹಾತ್ಮರೆಲ್ಲರೂ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದ್ದಾರೆ. ಅವರ ಆದರ್ಶ ಪಾಲನೆ ಮಾಡುವುದರಲ್ಲಿ ಎಡವುತ್ತಿರುವುದೆಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ. ಗಣಪತಿ ಉತ್ಸವ ಕೇವಲ ಆಡಂಬರಕ್ಕೆ ಸೀಮಿತಗೊಳಿಸದೆ ಬಾಲಗಂಗಾಧರ ತಿಲಕ್ ಅವರ ನಡೆಯಂತೆ ಸಾಗಬೇಕೆಂದು ಹೇಳಿದರು. ಬಾಂಗ್ಲಾದೇಶಗಳು ಇಂದು ನಮ್ಮಲ್ಲಿ ತಳ ಹೂರುತ್ತಿದ್ದಾರೆ, ವ್ಯಾಪಾರ ವ್ಯವಹಾರ ಮಾಡುತ್ತಿದ್ದಾರೆ. ಈ ಬೆಳವಣಿಗೆ ನಮ್ಮನ್ನು ನುಂಗುವ ಕಾಲ ದೂರವಿಲ್ಲ. 370 ವಿಧಿ ರದ್ದಾಗಿ 6 ವರ್ಷ ಕಳೆದರೂ ಇಂದಿಗೂ ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿಂತಿಲ್ಲ. ಈ ಬಗ್ಗೆ ದೇಶದ ಪ್ರತಿಯೊಬ್ಬ ಭಾರತೀಯರು ಎಚ್ಚರಗೊಳ್ಳಬೇಕಿದೆ ಎಂದು ಹೇಳಿದರು. ಶಾಸಕಿ ನಯನಾ ಮೋಟಮ್ಮ ಮಾತನಾಡಿ, ನನ್ನ ಧರ್ಮ ಹಿಂದೂ, ದಲಿತೆ ಮಹಿಳೆಯಾಗಿ ಹುಟ್ಟಿದ್ದು ನನ್ನ ತಪ್ಪಲ್ಲ, ಅದು ಭಗವಂತನ ಇಚ್ಛೆ. ಈಗ ನಾನು ಗಣಪತಿ ಸಮಿತಿ ಕಾರ್ಯಾಧ್ಯಕ್ಷೆಯಾಗಿ ಬಂದಿದ್ದೇನೆ. ಇದು ಸಾರ್ವಜನಿಕ ಗಣಪತಿ ಉತ್ಸವವಾಗಿದ್ದರಿಂದ ತನ್ನನ್ನು ಒಂದು ಪಕ್ಷಕ್ಕೆ ಸೀಮಿತವಾಗಿ ನೋಡಬೇಡಿ. ಮುಂಬೈನ ಲಾಲ್ಬಾಗ್ನ ರಾಜರೀತಿಯಲ್ಲಿ ಇಲ್ಲಿಯೂ ಅದ್ಧೂರಿಯಾಗಿ ಗಣಪತಿ ಉತ್ಸವ ಆಚರಿಸಲು ಮುಂದಾಗೋಣ ಎಂದು ಕರೆ ನೀಡಿದರು. ಉಪಸಭಾಪತಿ MK ಪ್ರಾಣೇಶ್ ಮಾತನಾಡಿ, ಈ ಬಾರಿ ವಿಭಿನ್ನ ರೀತಿಯಲ್ಲಿ ಗಣೇಶ ಉತ್ಸವ ಆಚರಿಸಲು ಮುಂದಾಗಿರುವುದು ಶ್ಲಾಘನೀಯ. ಎಲ್ಲ ಗ್ರಾಮಗಳಲ್ಲಿ ಗಣಪತಿ ಉತ್ಸವವನ್ನು 5 ದಿನಕ್ಕೆ ಸೀಮಿತಗೊಳಿಸಿ ಎಲ್ಲರೂ ಪಟ್ಟಣದ ಗಣಪತಿ ಉತ್ಸವದಲ್ಲಿ ಭಾಗವಹಿಸಬೇಕು. ಇದರಿಂದ ಎಲ್ಲರೂ ಉತ್ತಮ ಬಾಂಧವ್ಯ ಬೆಳೆಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾರ್ವಜನಿಕ ಶ್ರೀ ಹಿಂದೂ ಮಹಾಸಭಾ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಅನುಕುಮಾರ್ ವಹಿಸಿದರು. ಮುಖಂಡರಾದ MR ಜಗದೀಶ್, ಹಳಸೆ ಶಿವಣ್ಣ, ರಂಜನ್, ಅಜಿತ್ ಕುಮಾರ್, ಜವರಯ್ಯ, JS ರಘು, HD ರಾಮೇಗೌಡ, ವಿನೋದ್ ಕಣಚೂರು, ವಿನಯ್ ಹಳೆಕೋಟೆ, ಸುಧೀರ್, MS ಸುಜಿತ್, ವಕೀಲ ಸಿದ್ದಯ್ಯ, ಪಟೇಲ್ ಮಂಜು, ವಿಜಯ್ ಕುಮಾರ್ ಮತ್ತಿತರರಿದ್ದರು. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಹಿಂದೂ ಸಾರ್ವಜನಿಕ ಮಹಾಗಣಪತಿಯ ಕಾರ್ಯಾಧ್ಯಕ್ಷರಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಸಾಕಷ್ಟು ನೆನಪುಗಳಿದೆ. ನಾನು ಈ ಕಾರ್ಯಕ್ರಮ ಅಂದ್ರೆ ನಾವು ಗಣಪತಿ ಹಬ್ಬದ ಕಾರ್ಯಕ್ರಮದ ಸಮಯದಲ್ಲಿ ಇದ್ರ ಬಗ್ಗೆ ನಾನು ಸಾಕಷ್ಟು ಮಾತಾಡಿದ್ದೇನೆ. ನಾನು ಒಂದು ವಾರದ ಹಿಂದೆ, ಎಕ್ಸಾಕ್ಟ್ಲಿ ಅಂದ್ರೆ ಇವತ್ತು ಬುಧವಾರ, ಒಂದು ವಾರದ ಹಿಂದೆ ನಾನು ಬಾಂಬೆಗೆ ಹೋಗಿದ್ದೆ. ನಾನು ಈ ದಿನ, ಈ ಬುಧವಾರ ನಾನು ಅಲ್ಲಿ ನಮ್ಮ ಏನು ಇಲ್ಲ ನನ್ನ ಆಸೆ ಇತ್ತು ಅಂತ ಪ್ರಾಣೇಶನ ಹೆಂಗೆ ಹೇಳ್ತಾ ಇದ್ರು, ಇವಳು ಚಿಕ್ಕವಳಿಂದ ನೋಡ್ಬಿಟ್ಟು ಇವತ್ತು ಶಾಸಕಿಯಾಗಿ ನಿಂತಿದ್ದಾಳೆ ಅಂತ. ನಾನು ಅದೇ ರೀತಿ ಚಿಕ್ಕವಳಿಂದ ನಾನೇನು ಯೋಚನೆ ಮಾಡಿದ್ದೆ ಅಂದ್ರೆ, ಯಾವತ್ತೂ ಈ ಗಣಪತಿಯ ಕಾರ್ಯಕ್ರಮದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಬರ್ತೀನಿ ಅಂತ. ನಾನಿದು ಮೊದಲ ಬಾರಿ ಶಾಸಕಿ ಆದಾಗ ಅಂದ್ರೆ ಮೊದಲನೇ ವರ್ಷದಲ್ಲಿ ಮಾತು ಹೇಳಿದ್ದೆ. ಸೊ ಅಷ್ಟು ನನಗೆ ಈ ಒಂದು ಸಂಬಂಧ ಗಣಪತಿ ಜೊತೆ. ಆದ್ರೆ ಇವತ್ತು ನನಗೊತ್ತು ಸಾಕಷ್ಟು ಪ್ರಶ್ನೆಗಳಿದೆ. ಅದು ನನ್ನ ವಿಚಾರದಲ್ಲಿ ಕುತೂಹಲಗಳು ಇದೆ. ಇವತ್ತು ನಾನು ಕೇಸರಿ ಶಾಲ್ ಹಾಕೊಂಡು ಬಂದಿದ್ದೀನಿ. ನನ್ನ ಜೊತೆ ನನ್ನ ಸುಮಾರು ಜನ ಕಾರ್ಯಕರ್ತರು ಬಂದಿದ್ದಾರೆ. ಏನು ನಾನು ನದಿ ಅಂದ್ರೆ ಕಾಂಗ್ರೆಸ್, ಗಡ ಅಂದ್ರೆ BJP ಅಂತ. ಸೊ ನಾನು ಇಲ್ಲಿ ಬಂದಿರೋದು ಗಣಪತಿಗೋಸ್ಕರ. ನಾನು ಇಲ್ಲಿ ಬಂದಿರೋದು ನನ್ನ ಧರ್ಮಕ್ಕೋಸ್ಕರ. ಯಾಕಂದ್ರೆ ನಾವು ಹುಟ್ಟಿದಾಗ ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ, ಬರಬಾರ್ದು ಅಂತ ನಮ್ಮ ತಾಯಿ ಮಾತಾಡಿದ್ರು. ಆದ್ರೆ ಇವತ್ತು ಶಾಸಕಿಯಾಗಿ ನಾನು ಅವರಿಗೆ ಸ್ವಾಗತ ಮಾಡಿದ್ದೇನೆ. ನನಗನ್ಸುತ್ತೆ ನನ್ನ ಭವಿಷ್ಯ ಹಾಗಾದ್ರೆ ತುಂಬಾ ಚೆನ್ನಾಗಿದೆ ಅಂತ. ನಿಮ್ಮೆಲ್ಲರ ಸಹಕಾರ ನನಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ. ಯಾಕಂದ್ರೆ ಅದು ನನ್ನಲ್ಲಿರುವ ವಿಶಾಲ ಮನೋಭಾವನೆ ಅಂತ ನಾನು ಅನ್ಕೊಂತೀನಿ. ನಾನು ರಾಜಕೀಯ ಮಾಡ್ಲಿಕ್ಕೆ ಬಂದಿರ್ಬೋದು, ಆದ್ರೆ ಆ ರಾಜಕೀಯನ ವಿಭಿನ್ನವಾಗಿ ಮಾಡ್ತೀನಿ ಅಂತ ನನಗೆ ಆ ದೇವರ ಆಶೀರ್ವಾದ, ಈ ಗಣಪತಿಯ ಆಶೀರ್ವಾದ ಇದೆ ಅಂತ ನಾನು ಪ್ರತಿ ವರ್ಷ ನಾನು ದೇವರನ್ನ, ಗಣಪತಿಯನ್ನ ಪ್ರಾರ್ಥನೆ ಮಾಡೋದು ಏನು ಅಂದ್ರೆ, ನಮ್ಮ ಕ್ಷೇತ್ರದ ಜನರಿಗೆ ಒಳ್ಳೆದಾಗ್ಲಿ, ಒಳ್ಳೆ
ಅಭಿವೃದ್ಧಿ, ಜನರ ಆರೋಗ್ಯ ಆ ಗಣಪತಿ ಸದಾ ಕಾಲ ಕಾಪಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಧನ್ಯವಾದಗಳು. ಸಿದ್ಧಾಂತ, ದೇಶಭಕ್ತಿ ಇದಕ್ಕೆ ತಡೆಯುವಂತಹ ಪ್ರಕ್ರಿಯೆ ಆಗ್ತಾ ಇದಲ್ಲ, ಇದು ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ ಅಲ್ವಾ? ಅವರು ಕೊಟ್ಟಂತಹ ಸಿದ್ಧಾಂತಕ್ಕೆ ನಾವು ಅವಮಾನ ಮಾಡಿದ, ಅಪಚಾರ ಮಾಡಿದ ಹಾಗೆ. ಬಂಧುಗಳೇ, ಇವತ್ತು ಏನು ಒಂದು ಉದ್ದೇಶ ಇಟ್ಟುಕೊಂಡು ನಾವೆಲ್ಲ ವರ್ಕಿಂಗ್ ಅವರ್ಸ್ ಅಂದ್ರೆ ಕೆಲಸದ ದಿನ ಇವತ್ತು, ಮಳೆ ಬೀಳ್ತಾ ಇದೆ, ಕೃಷಿಕರು ಕೂಡ ಬಿಸಿ ಇರುವಂತಹ ಇವತ್ತಿನ ಈ ಸಂದರ್ಭದಲ್ಲಿ, ಮತ್ತು ಸಮಯ ಕೂಡ ಸಾಯಂಕಾಲ ಆದ್ರೆ ಸ್ವಲ್ಪ ಬಿಡುವಿರುತ್ತೆ ಅಂತ ಅನ್ಬೋದು. ಸಮಯ ಕೂಡ 11 ಗಂಟೆಯಿಂದ ಪ್ರಾರಂಭ ಆಗಿದೆ. ಸೊ ಇಂಥ ಒಂದು ಈ ಎಲ್ಲ ಬಿಜಿ ಶೆಡ್ಯೂಲ್ ನಲ್ಲಿ ನೀವಿಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಕ್ಕೆ ನಾನು ಮೊದಲು ಧರ್ಮದ ಆಚರಣೆ ಮಾಡುವಂಥವಳು ನಾನು, ಆಮೇಲೆ ಉಳಿದೆಲ್ಲ ಅಂತ ಹೇಳಿದ್ದು ಅತ್ಯಂತ ಉತ್ಕೃಷ್ಟವಾದ್ದು. ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇದೇ ಧ್ವನಿ, ಇದೇ ವಿಚಾರ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳಿಂದ ಬರಬೇಕು. ಪ್ರತಿಯೊಬ್ಬರು ಹೇಳ್ಬೇಕು, ದೇಶ ಉಳಿದ್ರೆ ನಿಮ್ಮ ಜಾತಿ, ದೇಶ ಉಳಿದ್ರೆ ನಿಮ್ಮ ಪಕ್ಷ, ದೇಶ ಉಳಿದ್ರೆ ನಿಮ್ಮ ಮನೆ, ದೇಶ ಉಳಿದ್ರೆ ಪೂಜೆ ಪುರಸ್ಕಾರ, ದೇವಸ್ಥಾನ, ಮಠ, ಮಂದಿರ ಅಂತ ನೆನಪಿಟ್ಕೊಳ್ಳಿ. ದೇಶ ಇಲ್ಲ ಅಂತಂದ್ರೆ ಏನೂ ಇಲ್ಲ ಅಂತನ್ನೋದಕ್ಕೆ ನಮ್ಮ ಎದುರುಗಡೆಗೆ 47ರಲ್ಲಿ ಪಾಕಿಸ್ತಾನ ನಿರ್ಮಾಣ ಆಗಿದ್ದು ನಮ್ಮ ಕಣ್ಣು ಮುಂದೆ ಇದೆ. ಪಾಕಿಸ್ತಾನ್ ಅನ್ನುವಂಥದ್ದೇನು 47 ಮುಂಚೆ ಪಾಕಿಸ್ತಾನ ನಮ್ದೇ ಆಗಿತ್ತು. ಅಲ್ಲಿ ನಾವೇ ಇದ್ದೀವಿ. ಹಿಂದೂಗಳಿದ್ರು, ಪೂಜೆ ಪುರಸ್ಕಾರ, ದೇವಸ್ಥಾನ, ಮಠ, ಮಂದಿರ, ವ್ಯಾಪಾರ, ವ್ಯವಹಾರ ಎಲ್ಲ ಇತ್ತಲ್ಲಿ, ಎಲ್ಲವೂ ಇತ್ತು. 28% ಹಿಂದೂಗಳು ಇರುವ, ಸೊ ಅವರಿಗೂ ಕೂಡ ನಾನು ಧನ್ಯವಾದವನ್ನು, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಈ ಗುಡುಗು ಬಂದ ಮೇಲೆ ಗಾಳಿ ಬರೋದನೆ ಬಿಡೋದಲ್ಲ. ನಮಗೆ ಅವರಿಗೆ ಬಹಳ ನೆಂಟಸ್ತಿಕೆ ಇದೆ. ಬಂಧುಗಳೇ, ಪ್ರಾರಂಭದ ರಘು ಅವರು ಮಾತನಾಡ್ತಾ ಬಾಲಗಂಗಾಧರ ತಿಲಕರ ವಿಷಯವನ್ನು ಹೇಳಿದರು. ಆಗಸ್ಟ್ 1ನೇ ತಾರೀಕು ಅವರ ಜನ್ಮದಿನ. ಅಂತ ಮಹಾನ್ ವ್ಯಕ್ತಿ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ನಮಗೆ. ಇವತ್ತು ಬ್ರಿಟಿಷರಿಲ್ಲ, ಬ್ರಿಟಿಷರ ಆಡಳಿತ, ಕ್ರಿಶ್ಚಿಯನ್ರ ಆಡಳಿತ ಇಲ್ಲ ಇಲ್ಲಿ. ಆದರೆ ಇನ್ನೂ ಗುಲಾಬಿ ಮಾನಸಿಕತೆ ಇದೆ, ಹೆದರಿಕೆಯ ಮಾನಸಿಕತೆ ಇದೆ, ಧೈರ್ಯದ, ಶೌರ್ಯದ, ಹೋರಾಟದ ಮಾನಸಿಕತೆ ಇನ್ನೂ ಇಲ್ಲ. ಅವತ್ತು ಬಾಲಗಂಗಾಧರ ತಿಲಕರ ಅವತ್ತಿನ ಎದುರುಗಡೆ ಸಮಾಜ ಏನಿತ್ತು ಅದೇ ಸಮಾಜ ಇವತ್ತಿಗೂ ಇದೆ, ಇವತ್ತಿಗೂ ಇದೆ. ಸೊ ಆ ವಾತಾವರಣವನ್ನ ನಿರ್ಮಾಣ ಮಾಡಿದಂತಹ ಇವತ್ತಿನ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಭ್ರಷ್ಟರ ವಿರುದ್ಧ, ಭಯೋತ್ಪಾದಕರ ವಿರುದ್ಧ, ಮತಾಂತರವಾದಿಗಳ ವಿರುದ್ಧ, ಗೋ ಹಂತಕರ ವಿರುದ್ಧ ಇವತ್ತು ಹೋರಾಟ ಮಾಡಬೇಕಾಗಿದೆ. ಇದೇ ಗಣಪತಿಯ ಗಜಾನನ ಉತ್ಸವದ ಮೂಲಕ ನಾನು ಹೇಳ್ತಾ ಇದ್ದೀನಿ. ಬಂದು ಪೂಜೆ ಮಾಡಿದೆ, ಆರತಿ ಮಾಡಿದೆ, ಚಪ್ಪಾಳೆ ಹೊಡೆದೆ, ನೋ. ಮನೆಯೊಳಗೆ ಪೂಜೆ, ಮನೆಯೊಳಗೆ ಆರತಿ, ಮನೆಯೊಳಗೆ ಇದ್ದೇ ಇದೆ ಅದು. ಆದರೆ ಸಾರ್ವಜನಿಕ ಗಣಪತಿಯ ಉದ್ದೇಶ ಈ ಏನು ಒಂದು ಹೇಳಿತನದ ಮನೋಭಾವನೆ ಇದೆ, ಹಿಂದೂ ಸಮಾಜದ ಗರ್ಭುಕ್ತನ ಇದೆ. ನನಗೆ ಯಾಕೆ, ನಮಗೆ ಯಾಕೆ? ಹೋರಾಟಕ್ಕೆ ಬಜರಂಗ ದಳ ಇದೆ, ಹೋರಾಟಕ್ಕೆ ಶ್ರೀರಾಮ ಸೇನೆ ಇದೆ, ಹೋರಾಟಕ್ಕೆ RSS ಇದೆ. ಅವ್ರು ಏನಾದ್ರು ಮಾಡ್ತಾರೆ ಅವರು? ನೋ. ಕಾರ್ಯಕ್ರಮ ಆಗ್ತಾ ಇದೆ, ಅದಕ್ಕೆ ಮುತಾಲಿಕರು ಬರ್ತಾರೆ ಅಂತ ಹೇಳಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನನಗೆ ಎಲ್ಲೋ ದಾರಿಯಲ್ಲಿ ತಡೀತಾರೆ, ಬ್ಯಾನ್ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ ಅನ್ನುವಂಥದ್ದು ನಾನು ಮಾತನಾಡ್ತಾ ಇದ್ದೀನಿ. ಆದ್ರೆ ಈಗ ಗೊತ್ತಾಯ್ತು ಯಾಕೆ ಬ್ಯಾನ್ ಮಾಡಲಿಲ್ಲ, ಯಾಕೆ ತಡಿಲಿಲ್ಲ ಅಂತಂದ್ರೆ
ಇಲ್ಲಿಯ ಶಾಸಕರು ಕಾರಣಕರ್ತರು ಅನ್ನುವಂಥ ಬಂಧುಗಳೇ, ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮಾತನಾಡಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ದುಡಿಯೋಕೆ